ಹಸಿವಾಗುತ್ತಿದೆ ಅಂದರೆ ಅರ್ಥವೇನು ಗೊತ್ತೇ? ನಾವಿನ್ನು ಬದುಕಿದ್ದೇವೆ ಅಂತ. ಹಸಿವು ನೀಗಿಸಿಕೊಳ್ಳಲು ಈ ಬದುಕಿನಲ್ಲಿ ಕದನ ಮಾಡಬೇಕಿದೆ ಅಂತ. ಎಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಯಾವ ಥರ ಡಿಶ್ ಬೇಕು ಅಂತ ಕಮೆಂಟ್ ಮಾಡಿ. ಇವತ್ತು ನಮ್ಮ ಡಿಶ್ ಪನ್ನೀರ್ ಟಿಕ್ಕಾ. ಸೊ ಹಾಗಾದರೆ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಪನ್ನೀರು 200 ಗ್ರಾಮ್, ಮೊಸರು ಗಟ್ಟಿಯಾಗಿರೋದು, ಬೆಣ್ಣೆ ಹಸುವಿನ ಬೆಣ್ಣೆ, ಓಂಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಸೂರಿ ಮೇಥಿ, ಟೊಮೆಟೊ, ಚೀಸ್ ಸ್ಲೈಸಸ್, ಕಡಲೆ ಹಿಟ್ಟು, ಅರಿಶಿನ, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ, ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ಟವ್ ಹಚ್ಕೊಂಡು ಆದ್ಮೇಲೆ 1 ಸ್ಪೂನ್ ಗೀ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆನ ಹಾಕೋಬಹುದು. ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಾದ್ಮೇಲೆ ಸಾಕಿಷ್ಟು. ಒಬ್ರು ಜಾಸ್ತಿ ಎಣ್ಣೆನೂ ಹಾಕೋತಾರೆ, ನಾನು ಇಲ್ಲಿ ಸ್ವಲ್ಪ ಲಿಮಿಟೆಡ್ ಆಗಿ ತುಪ್ಪ ಯೂಸ್ ಮಾಡ್ತಿದ್ದೀರಾ? ತುಪ್ಪ ಯೂಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಷನ್ ಮಾಡುವಾಗ ಇದೆಲ್ಲ ಕರಗುತ್ತೆ. ಓಕೆ, ಆಫ್ ಮಾಡ್ಕೊಂಡ್ರಿ. ವಾವ್, ತುಪ್ಪದ ಸ್ಮೆಲ್ಲು ಘಮ್ ಅಂತಿದೆ. ಓಕೆ, ನಾನು ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇನೆ. ಏಕೆ ನಮ್ಮೆಲ್ಲ ಮಸಾಲೆಗಳನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು, ಅರಿಶಿನ 1 ಸ್ಪೂನು, ಅರಿಶಿನ, ಕೆಂಪು ಖಾರದ ಪುಡಿ 1 ಸ್ಪೂನು, ಚಿಲ್ಲಿ ಪೌಡರ್, ಜೀರಾ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಓಕೆ, ಎಸ್, ಗರಂ ಮಸಾಲ, ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಜೀರಾ, ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಇದಾದ್ಮೇಲೆ ಸ್ವಲ್ಪ ಕರ್ಡ್ ಹಾಕೋತಿದ್ದೀರಾ? ಕರ್ಡು ನಾನು ಆಗ್ಲೇ ಹೇಳಿದ್ದೆಲ್ಲ, ತಿಕ್ ಕರ್ಡ್ ಯೂಸ್ ಮಾಡ್ಕೊಬೇಕು. ಗಟ್ಟಿಯಾದ ಮೊಸರು ಯೂಸ್ ಮಾಡಬೇಕು. ಸಾಕಿಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಿದ್ದಾರೆ. ಓಕೆ, ಇವಾಗ ಅದಾಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 200 ಗ್ರಾಮ್ ಪನ್ನೀರ್ನ 4 ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ತರ ಕಟ್ ಮಾಡ್ಕೊತಿದ್ದಾರೆ. ಹಾಗೆ ಮತ್ತೆ ನಡುವೆ ಇನ್ನೊಂದ್ಸಾರಿ ಈ ತರ ಕಟ್ ಮಾಡ್ಕೊಳ್ಳಿ ಎಲ್ಲ ಪೀಸ್ಗಳನ್ನ. ಆಗ್ಲೇ ಮೊಸರು ಕಡಲೆ ಹಿಟ್ಟೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದಲ್ಲ, ಅದರಲ್ಲಿ ನಾವೀಗ ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಹಾಕೊಳ್ಳೋಣ ಒಂದೊಂದಾಗಿ. ಪನ್ನೀರನ್ನ ಒಂದೊಂದಾಗಿ ಹಾಕ್ತಾ ಇದ್ದಾರೆ. ಆಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ ಹಾಕೋಬೇಕು. ಅದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗುತ್ತೆ ಬಿಟ್ಬಿಡ್ಬೇಕು. ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಹೊರಗಡೆ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ.
ಈಗ ನಾನು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೇನೆ ಒಂದು ಹಾಫ್ ಆನ್ ಅವರು. ಓಕೆ, ಮೇಲೊಂಚೂರು ಅಜ್ವೈನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹರ್ಕೊಂಡು ಇದರಲ್ಲಿ ಹಾಕೊಂಬಿಡಿ. ಅಜ್ವೈನ್ ಹಾಕೋತಾ ಇದ್ದಾರೆ, ಅದನ್ನು ಸ್ವಲ್ಪ ತಿಕ್ಕಿ ಹಾಕೋಬೇಕು, ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಡೈಜೆಷನ್ ಆಗುತ್ತೆ. ಓಕೆ, ಚೆನ್ನಾಗಾಯಿತು. ಓಕೆ, ಸ್ಟೋವ್ ಹಚ್ಕೊಂಡು ಈಗ ನಮ್ಮಲ್ಲಿ ಏನು ಆಗಲೇ ಬಟ್ರ್ ತೋರಿಸಿದ್ನಲ್ಲ ಆ ಬಟ್ರನ್ನ ಹಾಕೋತಾ ಇದ್ದೀನಿ. ಈ ಬಟರು ರೆಡಿಮೇಡ್ ಬಟರು, ಅದಕ್ಕೆ ಆ ಕಲರ್ ಅನ್ನಿಸ್ತಿದೆ. ನೀವು ನಿಮ್ಮ ಮನೇಲಿರೋ ಬಟರನ್ನು ಯೂಸ್ ಮಾಡ್ಕೋಬೋದು. ಇದು ಗಾರ್ಲಿಕ್ಕು ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಚಾಪ್ ಮಾಡಿಕೊಂಡು ಗಾರ್ಲಿಕ್ನ ಇದರಲ್ಲಿ ಹಾಕೋತಾ ಇದ್ದೀನಿ. ಬಂದ್ ಮಾಡ್ಕೊಂಬಿಡಿ. ಬಂದ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತೀವಿ. ಬಟರಲ್ಲಿ ಗಾರ್ಲಿಕ್ನ ಫ್ರೈ ಮಾಡ್ಕೊಳ್ಳೋದು. ಮೇಲೆ ಸ್ವಲ್ಪ ಕಸೂರಿ ಮೆಂತೆ ಹಾಕೊಂಬಿಡಿ. ಇದೆಲ್ಲ ಬಂದಾದ್ಮೇಲೆ ಹಾಕೊಳ್ಳಿ, ಇಲ್ಲಾಂದರೆ ಎಲ್ಲ ಹೊತ್ತು ಬಿಡುತ್ತೆ. ಈ ಥರ ಸ್ಕ್ಯೂವರ್ಸ್ ಅಂತ ಸಿಗುತ್ತವೆ, ಬಂಬೂ ಸ್ಟಿಕ್ಕಿಂದ ಮಾಡಿರ್ತಾರೆ. ಬಂಬೂ ಸ್ಕ್ಯೂವರ್ಸ್ ಅಂತ ಮಾರ್ಕೆಟ್. ಟೊಮ್ಯಾಟೊ ನಾನು ಇದನ್ನ ಏನು ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ನೀರು ಬಿಡುತ್ತೆ, ಹಾಗೆ ಸುಮ್ಮನೆ ಹಾಕೊಳ್ಳೋದು ಮೇಲೆ. ಇದೇ ಸೇಮ್ ಪ್ರೊಸೆಸ್ನ ಮತ್ತೊಂದು ಸಾರಿ. ಒಂದು ಪನ್ನೀರು, ಮತ್ತೊಂದು ಚೀಸ್ ಸ್ಲೈಸು, ಅದ್ರ ಮೇಲೆ ಮತ್ತೊಂದು ಪನ್ನೀರು, ಮತ್ತು ಅದೇ ಸ್ಟಿಕ್ಕಿಗೆ ಹಾಕೊಳ್ಳೋಣ. ಈ ಥರ ಕ್ಯಾಪ್ಸಿಕಮ್ಮು, ಆನಿಯನ್ನು, ತಂದು ಟೊಮ್ಯಾಟೊ ನೋಡಿ ಇದರಲ್ಲಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಮ್ಮ ಮನೆಯಲ್ಲಿ ಇನ್ಫ್ರಾರೆಡ್ ಇಂಡಕ್ಷನ್ ಇದೆ. ಸೊ ನಾನು ಅದ್ರ ಮೇಲೆ ಗ್ರಿಲ್ ಇಟ್ಕೊಂಡು ನಾನು ತಂದೂರು ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಸ್ಟೋವಲ್ಲಿ ಮಾಡೋದನ್ನು ತೋರಿಸ್ತೀನಿ ಆಮೇಲೆ ಯಾವ ಥರ ಮಾಡ್ಬೋದು ಅಂತ. ಈಗ ಆನ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಗ್ರಿಲ್ ಮೇಲೆ ನಾವು ಪನ್ನೀರ್ ಏನಿತ್ತಲ್ಲ ಇಟ್ಕೊತಾ ಇದ್ದೀನಿ. ನಾನು ಟೆಂಪ್ರೇಚರ್ ಸೆಟ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ನನಗೆ ಇಲ್ಲಿ ಡೈರೆಕ್ಟ್ ಆಪ್ಷನ್ ಇದೆ ಬಾರ್ಬಿಕ್ಯೂ ಅಂತ. ಸೊ ನಾನು ಬಾರ್ಬಿಕ್ಯೂಗೆ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟೋವಲ್ಲಿ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ. ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿಕೊಂಡು ಆಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಬಟರು, ಗಾರ್ಲಿಕ್ ಹಾಕ್ಕೊಂಡು ಅದನ್ನು ಈ ಥರ ಬ್ರಷಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೆಂಗೆ ಬರ್ತಾ ಇದೆ. ಚೀಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ ಮಿಡಲಲ್ಲಿ. ಚೀಸ್ ಮೆಲ್ಟ್ ಆಗಿ ಈ ಥರ ಹೋಗಿ ಬರ್ತಾ ಇದೆ, ರೋಸ್ಟ್ ಆಗ್ತಾ ಇದೆ ಚೆನ್ನಾಗಿ. ಸ್ವಲ್ಪ ಅವಾಗವಾಗ ಚೇಂಜ್ ಮಾಡ್ಕೊತಾ ಇರಿ ಪೊಸಿಷನ್ನು, ಇಲ್ಲಾಂದರೆ ಒಂದೇ ಸೈಡು ಹೊತ್ಬಿಡುತ್ತೆ. ಚೆನ್ನಾಗಾಗ್ತಾ ಇದೆ, ಸಕ್ಕ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ತಂದೂರಲ್ಲಿ ರೆಡಿಯಾಗಿದೆ ನಮ್ಮದು. ಗ್ರಿಲ್ ಮೇಲಿಂದ ತಗೊಳ್ಳೋಣ, ಆಫ್ ಮಾಡಿಕೊಂಡು. ಚೆನ್ನಾಗಿ ಬಂದಿದೆ, ಆಫ್ ಮಾಡ್ಕೊತಾ ಇದ್ದೀನಿ. ಎಸ್, ಬನ್ನಿ ಇದು ನಾವು ಅದಕ್ಕೆ ಮುಂಚೆ ಸೂಪರಾಗಿದೆ. ಅದಕ್ಕೆ ಮುಂಚೆ ನಿಮಗೆ ಸ್ಟೋವಲ್ಲೂ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಇಲ್ಲಿ ನಾನು ಸ್ಟೋವ್ ಹಚ್ಕೊಂಡಿದ್ದೀನಿ. ಸೊ ಈ ಥರ ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡ್ಕೊತ ಮಾಡ್ಬೋದು. ಸ್ವಲ್ಪ ಹುಷಾರಾಗಿ ಮಾಡೋದಿದ್ರೆ ಈ ಥರ ರೋಸ್ಟ್ ಮಾಡ್ಕೋಬೋದು. ಅಲ್ಲಿನೇ
ಎರಡೂ ಕಡೆ ಸ್ಟಿಕ್ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದು ಮಾಡ್ಕೋಬೋದು. ಓಕೆ, ಹೇಗೆ ಬಂತು ಅಂತ ನೋಡಿದ್ರಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.